ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೊಸ ವೀಕ್, ಹೊಸ ವೈಬ್ಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಆದರೂ ಕೂಡ ಇವತ್ತು ಸ್ವಲ್ಪ ಬೇಗನೆ ಎದ್ದೇಳಿದೆ. ಸೊ ಎಚ್ಚರ ಆಗ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ, ನಿದ್ದೆನೇ ಬರಲಿಲ್ಲ. ಸೊ ಹಾಗಾಗಿ ಎದ್ದುಬಿಟ್ಟೆ. ಎದ್ದು ಅಷ್ಟು ಬರತ್ತಿರೋ ಅಷ್ಟೊತ್ತಿಗೆ ಸ್ವಲ್ಪ ಫ್ರೆಶಪ್ ಆಗಿ ನಂದೇನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಈಗ ಫಸ್ಟು ನೀರು ಕುಡಿದು ಆನಂತರ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹಾಲೆಲ್ಲ ಕಾಯಿಸ್ಕೊಳ್ಳೋಣ ಅಂತ ಹಾಲು ಕಾಯಿಸ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ. ಇವತ್ತು ಮಿಲ್ಕ್ ಟೀ ಕುಡಿಯೋಣ ಅಂತ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಕಾಫಿ ಕುಡಿದ್ಮೇಲೆ ಈ ಟಿ ವಿ ಏರಿಯಾ ಇದೆಯಲ್ಲ, ಸೊ ಅಲ್ಲಿ ಸ್ವಲ್ಪ ಮೆಸ್ ಆಗಿತ್ತು. ಹಾಗೆ ಸ್ವಲ್ಪ ಧೂಳೆಲ್ಲ ಕೂಡ ಇತ್ತು. ಮನೆ ಆಪೋಸಿಟ್ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಸಿಮೆಂಟ್ ಧೂಳು ಮತ್ತು ರೋಡ್ ಸೈಡ್ ಇರೋದ್ರಿಂದ ಅದು ಧೂಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿರ್ತೀನಿ. ಒಂದು ವೀಕ್ ಎವ್ರಿ ವೀಕ್ ಅದನ್ನು ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಮತ್ತು ಧೂಳು ಆಗ್ತಾನೆ ಇರುತ್ತೆ. ಬಟ್ ಅದನ್ನು ನೋಡೋದಕ್ಕೆ ಏನೊಂಥರ ಇರಿಟೇಷನ್ ಅನಿಸ್ತಿರುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅದನ್ನು ಅಂತ ಅದನ್ನು ಕೂಡ ಮಾಡ್ಕೊತಿದ್ದೀನಿ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಎಕ್ಸಸೈಸಸ್ ಮಾಡೋಣ ಅಂತ ಇವತ್ತು ಕೋರ್ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಜಿಮ್ಮಲ್ಲಿ ಯಾವ್ದು ಹೇಳ್ಕೊಟ್ಟಿದ್ರು ಸೊ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 2 ಡೇಸಿಂದ ನಾನು ಜಿಮ್ಮಿಗೆ ಹೋಗಿರಲಿಲ್ಲ. ಬಾಡಿ ಸ್ಟಿಫ್ನೆಸ್ ಅನಿಸ್ತಿತ್ತು. ಹಾಗಾಗಿ ಅಲ್ಲಿ ಹೇಳ್ಕೊಟ್ಟಿತ್ತು ಕೆಲವೊಂದು ಕೋರ್ ಎಕ್ಸಸೈಸಸ್ನ ಮಾಡ್ತಾಯಿದ್ದೀನಿ. ನನ್ನ ಪ್ರಕಾರ ಬರೀ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಮಾತ್ರ ಸೆಲ್ಫ್ ಕೇರ್ ಅಲ್ಲ. ಸೊ ನಾವು ಹೆಲ್ತ್ ಬಗ್ಗೆ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿನ ಕೂಡ ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು. ಸೊ ಈ ರೀತಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದಾಗ ಬರೋವಂಥ ಕಾನ್ಫಿಡೆಂಟ್ ಇದೆಯಲ್ಲ, ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಬೇಕು. ಸೊ ಇವತ್ತು ಸ್ವಲ್ಪ ಓಟ್ಸ್ ಮ್ಯೂಸ್ಲಿ ಮಾಡ್ಕೊತಿದ್ವಿ. ಅದ್ರ ಜೊತೆಗೆ ಪೀನಟ್ ಬಟರ್ ಹಾಕಿ ಮಲ್ಟಿಗ್ರೇನ್ ಬ್ರೆಡ್ ಇದೆ, ಅದನ್ನು ರೋಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡಬೇಕು. ಸೊ ಸದ್ಯಕ್ಕೆ ಇವತ್ತು ಏನೂ ಪ್ಲ್ಯಾನ್ ಇಲ್ಲ. ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಏನು ಎತ್ತ ಅಂತ ಪ್ಲ್ಯಾನ್ ಮಾಡುವಂಥದ್ದು. ಸೊ ಬನ್ನಿ ಈಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಏನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ನೋಡೋದು. ಓಕೆ. ಸೊ ಧೃತಿ ಇದ್ದರೆ ಅದು ಇದು ಬೇಕು ಅಂತಾಳೆ. ಸೊ ನಾವಿಬ್ಬರೇ ಅಲ್ವಾ. ಸೊ ಹಾಗಾಗಿ ಮಲ್ಟಿಗ್ರೇನ್ ಬ್ರೆಡ್ ಇತ್ತು. ಸೊ ಅದು ರೋಸ್ಟ್ ಮಾಡಿ ಪೀನಟ್ ಬಟರ್ ಹಾಕ್ಕೊಂಡು ತಿನ್ನೋಣ ಅಂತ ಇವಾಗ ಬ್ರೆಡ್ನೆಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಸುಮಾರು ದಿನದಿಂದ ನಾವು ಇಲ್ಲಿ ಮಲ್ಲೇಶ್ವರಂ ಸ್ಟ್ರೀಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದು ಇದು ಕೆಲಸಗಳು ಬರ್ತಾನೆ ಇತ್ತು. ಸೊ ಧೃತಿ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಬಂದಮೇಲೆ ಇನ್ನೊಂದ್ಸಲ ಹೋದ್ರಾಯ್ತು, ಇವತ್ತು ಹೋಗಿ ಬಂದುಬಿಡೋಣ. ಸುಮ್ಮನೆ ಬೇರೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಒಂದು ಸತಿ ಸುಮ್ಮನೆ ಹೋಗಿ ಬಂದ್ರಾಯ್ತು ಅಂತ ಇವತ್ತು ನಾನು ಮತ್ತು ಭರತ್ ಇಬ್ಬರೂ ಮಲ್ಲೇಶ್ವರಂ ಸ್ಟ್ರೀಟಿಗೆ ಹೋಗಿದ್ವಿ. ಸೊ ಅಲ್ಲಿ ನನಗೆ ಈ ಮಾಲಲ್ಲೆಲ್ಲ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಈ ಥರ ಸ್ಟ್ರೀಟ್ಸಲ್ಲೆಲ್ಲ ತಗೊಳ್ಳೋದಕ್ಕೆ ಇರುತ್ತೆ. ಸೊ ಅದನ್ನು ಕಮ್ಮಿದು ಕ್ವಾಲಿಟಿ ಇಲ್ಲ ಅಂತ ನೀವು ನನಗೆ ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಅಂದರೆ ಬಟ್ಟೆಗಳು ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಸ್ಟ್ರೀಟ್ ಶಾಪಿಂಗಲ್ಲಿ ಕಮ್ಮಿ ಕೂಡ ಸಿಗುತ್ತೆ, ಬಟ್ ಜಾಸ್ತಿನ ನಾವು ತಗೋಬೋದು ಅನ್ನೋವಂಥದ್ದಕ್ಕೆ ನಾನು ತಗೋತೀನಿ. ಇಲ್ಲಿ ಜಯನಗರದಲ್ಲಿ ಯಾವ 4th ಬ್ಲಾಕಲ್ಲಿ ಹೇಗಿದೆ ಸೊ ಅದೇ ರೀತಿ ಎಲ್ಲವುದು ಕೂಡ ಇಲ್ಲಿ ಸಿಗುತ್ತೆ. ಸೊ ಯಾರೆಲ್ಲ ಮಲ್ಲೇಶ್ವರಂ ಸ್ಟ್ರೀಟ್ಗೆ ಹೋಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ.
ಏನೇನು ಬೇಕೋ ಅದನ್ನು ಶಾಪಿಂಗ್ ಮಾಡಿಕೊಂಡು ಹಾಗೆ ಕೆಲವೊಂದನ್ನು ಸೈಟ್ ಸೀಯಿಂಗು ಕೂಡ ಮಾಡಿಕೊಂಡು ಕಣ್ಣು ತುಂಬಿಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಈ ವೀಕೆಂಡ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.